ನನ್ನ ಹೆಸರು ಜಾನ್ಸನ್ ಅಂತ 288 ಬೀದರ್ 2 ನಂಬರ್ ಘಟಕದಲ್ಲಿ ನಾನು ಚಾಲಕ ಕಮ್ ನಿರ್ವಾಹಕನಾಗಿ ನಿರ್ವಹಿಸುತ್ತಿದ್ದೇನೆ. ನನಗೆ ಹೈದರಾಬಾದ್ಲಿಂದ ಔರಾದ್ ಹೋಗುವ ರೂಟಲ್ಲಿ ಸದಾಶಿವಪೇಟ್ ಟು ಜೈರಾಬಾದ್ ಒಂದು ಕೇಸ್ ಆಗಿದೆ. ಅದು ನಾನು ಮುಂದೆ ಕುಂತಿನ ಆ ಜಂಪಲ್ಲಿ ಗಾಡಿ ಸ್ಲೋ ಆಗಿಂದ ಅವನು ಏರಿಂದು ನಾನು ನೋಡಿಲ್ಲ. ಅದಕ್ಕೆ ನಾನು ಆ 80 ರೂಪಾಯಿ ಕೇಸ್ಗೆ ನಾನು ಒಪ್ಪಿರುತ್ತೇನೆ. ಅವನು ಜೈರಾಬಾದ್ಲಿಂದ ಸದಾಶಿವಪೇಟು ಜೈರಾಬಾದ್ ಇಳಿಬೇಕಾಗಿತ್ತು. ಅವನು ಕಾಂಚಡೆ ಅಂದ ಸದಾಶಿವಪೇಟ್ ಕಾಂಜನ ಬಿಹಾರ್ ಅಂದಿದ್ದಾನೆ ಅವನು. ಅದಕ್ಕೆ ಆ ಬಿಹಾರ್ ಅಂದಿನ ಸಲಕ್ಕೆ ಅವರು ನನಗೇನು ಮಾಡ್ಯಾರ, ಬೀದರ್ ಬರೆದುಬಿಟ್ಟಿದ್ದಾರೆ ಅವರು. ಅದರಲ್ಲಿ ಅವ್ನ ಪ್ಯಾಸೆಂಜರ್ ಕೂಡ ನಾನು ಕೇಳ್ಕೊಂಡಾಗ ನನ್ನ ಮ್ಯಾಗ ಹಿಂಗೆ ಅತ್ಯಾಚಾರ ಆಗಿದೆ. ಅವ್ನಿಗೆ ಬಂದು ನಮ್ಮ DTO ಸಾಬ್ರ ಮುಂದೆ ಅವ್ನು ಹೇಳಿದ್ದಾನೆ, ನಾನು ಜೈರಾಬಾದ್ ಇಳಿಬೇಕಾಗಿತ್ತು, ನನಗೆ ಈ ಥರ ಮಾಡಿದ್ದಾರೆ ಅವರು ಅಂತ. ಆ ಪ್ಯಾಸೆಂಜರ್ ಏನು ಕೇಸ್ ಬರ್ಸಿದ್ದಾನೆ ಅವನು ಹೇಳಿದ್ದಾನೆ. ಹಾಗೂ ಮತ್ತು ನನ್ನಲ್ಲಿ ಪ್ಯಾಸೆಂಜರ್ ಪ್ರಯಾಣಿಕರು ಒಂದು 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವನು ಸದಾಶಿವಪೇಟ್ಲಿಂದ ಜೈರಾಬಾದ್ ಇಳಿಬೇಕಂತೂ ನನ್ನ ವಿಡಿಯೋ ರೆಕಾರ್ಡ್ ಇದೆ. ಅದು ಕೂಡ ನಾನು ಸಬ್ಮಿಟ್ ಮಾಡಿದೆ ನನ್ನ ನಮ್ಮದು ಆಫೀಸಲ್ಲಿ. ಅದು ಕೂಡ ತಿರುಗಣಿಸಿ ನನಗೆ ಏನು ಮಾಡಿದ್ದಾರೆ, ಸಸ್ಪೆಂಡ್ ಕೊಟ್ಟಿದ್ದಾರೆ ಇವತ್ತಿನ ದಿನ. ನಾನು ಒಂದು ಭಾರತೀಯ ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷ ಇದ್ದೇನೆ ಬೀದರ್ದು. ಅದಕ್ಕೆ ಬೇರೆಯವ್ರದ್ದು ಯಾರ್ದೋ ಮಾತು ಕೇಳಿ ನನಗೆ 70 ರೂಪಾಯಿ ಆಗುವ ಕೇಸು 130 ಬರೆದಿದ್ದಾರೆ. ಅದಕ್ಕೆ ನಾನು 70 ರೂಪಾಯಿ ನಾನು ಒಪ್ಪಿದ್ದೇನೆ. ನಾನು ತಪ್ಪಾಗಿದೆ, ನನಗೆ ಸಸ್ಪೆಂಡ್ ಮಾಡಲಿ, ಅದಕ್ಕೆ ನಾನು ಒಪ್ಪಿಸ್ತೇನೆ. ಅದಕ್ಕೆ 50 ರೂಪಾಯಿ ನನಗೆ ಎಕ್ಸ್ಟ್ರಾ ಬರೆದಿ ನನಗೆ ಅದು ನನ್ನ ಮನಸ್ಸಿಗೆ ಭಾಳ ನೋವಾಗಿದೆ. ಅದರಿಂದ ನನಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ. ನನಗೆ 80 ಬರಲಿ, ನಾನು ತಪ್ಪಾಗಿದೆ, ನಾನು ಸಸ್ಪೆಂಡ್ ಮಾಡಲಿ, ಡಿಸ್ಮಿಸ್ ಮಾಡಿ ಒಪ್ತೆ. 50 ರೂಪಾಯಿ ನಾನು ಒಂದು ಜಿಲ್ಲಾಧ್ಯಕ್ಷನಾಗಿದ್ದೆ. ನಾನು ಬೇಕಂದ್ರೆ ಉದ್ದೇಶಪೂರ್ವಕ ಇನ್ನೊಬ್ಬರು ಮಾತು ಕೇಳಿ ನನಗೆ ಬರೆದಿದ್ದಾರೆ. ಅದಕ್ಕೆ ನನಗೆ ಭಾಳ ನೋವಾಗಿ ನನಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೀನಿ. ನಾನು ನನಗೆ ಒಂದು 3 ತಿಂಗಳ ಪೈಲೆ ಕೇಸ್ 15/9/2025 ಆಗಿದ್ದ ಕೇಸ್ ಅದು. ಇವತ್ತು ನನಗೆ ಸಸ್ಪೆಂಡ್ ಆರ್ಡರ್ ಕೊಟ್ಟಿದ್ದಾರೆ. ಈಗ ನಾವು ಪ್ರಯಾಣಿಕರಿಗೆ ದೇವರಂತೂ ನಾವು ಭಾವಿಸ್ತೇವೆ. ಈಗ ನನ್ನ ಮಾತು ಯಾರೂ ಕೇಳಂಗಿಲ್ಲ. ಯಾಕಂದ್ರೆ ನಾವು ಪ್ರಯಾಣಿಕರು ಏನು ಹೇಳಿದ್ರು ಅದು ನಮ್ಮ ಸಂಸ್ಥೆ ಕೇಳಬೇಕು. ಯಾಕೆ ಅವ್ರು ದೇವ್ರ ಮಾತು ಕೇಳಬೇಕಾಯ್ತದೆ. ಈಗ ಇನ್ಸ್ಪೆಕ್ಟರ್ ಏನು ಬಿ ಅವ್ರಿಗೆ ನಮ್ಗೆ ಏನೋ ಸಮಸ್ಯೆ ಆಗ್ಬಿಡ್ತದೆ. ಅದಕ್ಕೆ ಅವರು ನನ್ನ ದೇಶ ಇಕ್ಕಿ ಅದಕ್ಕೆ ಬರೆದಿದ್ದಾರೆ. ಅವ್ರದ್ದು ನಮ್ಮದು ಏನು ದ್ವೇಷ ಇಲ್ಲ. ಅದು ನಾನು ಒಂದು ಜಿಲ್ಲಾಧ್ಯಕ್ಷ ಆಗಿದೆ, ಯಾರೋ ಬೇರೆಯವ್ರ ಮಾತು ಕೇಳಿ ನನಗೆ ಅದು ಒಂದು ಟಾರ್ಗೆಟ್ ಮಾಡಿದ್ದಾರೆ ನನಗೆ ಅಷ್ಟೇ. ನನ್ನ ಹೆಸರು ಜಾನ್ಸನ್ ಅಂತ. ಇವತ್ತೇ ನಮ್ಮದು ಜಾನ್ಸನ್ 288 ಕಂಡಕ್ಟರ್ ಡ್ರಾಕಮ್ ಕಂಡಕ್ಟರ್ ಏನು ಇವತ್ತು ಅಮಾನತಾಗಿದ್ದಾರೆ. ಇದು ಭಾರತೀಯ ಮಜ್ದೂರ್ ಸಂಘ ಬೀದರ್ ಜಿಲ್ಲೆಯಿಂದ ನಾವು ಖಂಡಿಸ್ತೀವಿ. ಯಾಕಂದರೆ ಆ ಪ್ರಕರಣದಲ್ಲಿ ನಾವು ಹೋಗಿದ್ದೀವಿ, ಮುಂಚೂಣಿಲಿದ್ದೀವಿ, ನೋಡಿದ್ದೀವಿ. ಹೋಗಿ ಅವತ್ತೇ ಫೋನ್ ಮಾಡಿದವರು, ಈ ಥರ ನನಗೆ ವೈಷಮ್ಯ ಇಟ್ಕೊಂಡು ಯಾರೋ ಬೇರೆ ಯಾವುದೋ ಸಂಘಟನೆ ಮಾತು ಕೇಳ್ಕೊಂಡ್ಬಿಟ್ಟು ನನ್ನನ್ನು ಸದಾಶಿವಪೇಟದಿಂದ ಜೈರಾಬಾದ್ ಬರೋ ಪ್ಯಾಸೆಂಜರ್ಗೆ ಯಾಮಾರಿಸಿ ಬೀದರ್ ಅಂತ ಬರ್ಕೊಂಡಿದ್ದಾರೆ. ಅದು 80 ರೂಪಾಯಿ ಆಗುತ್ತೆ ಟಿಕೆಟ್. ಸದಾಶಿವಪೇಟ್ ಟು ಜೈರಾಬಾದ್ ಆಗೋದೇ 80 ರೂಪಾಯಿ. ಅದು ಬೀದರ್ ಬರೆದ್ರೆ 130 ಆಗುತ್ತೆ. 130 ಔಟ್ಸ್ಟ್ಯಾಂಡಿಂಗ್ ದೊಡ್ಡ ಕೇಸ್ ಅಂತೇಳಿ ಅವ್ರು ಅಮಾನತು ಮಾಡಿದ್ದಾರೆ. ಇದು ನಾವು ಖಂಡಿಸ್ತೀವಿ. ಆಗ ನಾವು ಡಿವಿಷನಲ್ ಕಂಟ್ರೋಲರ್ ಬೀದರ್ ಅವ್ರ ಹತ್ರನೂ ಹೋಗಿದ್ದೀವಿ. DTO ಇದ್ರೂ ಅವ್ರಿಗೂ ಮಾತಾಡಿದ್ವಿ. ಸರ್, ಪ್ರಯಾಣಿಕರೇ ಬಂದಿದ್ದಾರೆ ಹೇಳೋಕ್ಕೆ, ಅವ್ರು ಸ್ಟೇಟ್ಮೆಂಟ್ ತೊಗೊಂಡ್ಬಿಟ್ಟು ಆ ಕಂಡಕ್ಟರ್ಗೆ ಏನದಪ್ಪ ಅಂದ್ರೆ ಒಂದು ನ್ಯಾಯ ಕೊಡಿಸ್ರಿ ಅಂತ ಹೇಳಿದ್ದೀವಿ ನಾವೆಲ್ಲ ನಮ್ಮ ಸಂಘಟನೆಯಿಂದ. ಅವತ್ತು ಪ್ರಯಾಣಿಕರು ಸುಮಾರು ಒಂದು 10-15 ಪ್ರಯಾಣಿಕರು ಸ್ವತಃ ಅವರೇ ಡ್ಯೂಟಿ ಮುಗಿತಾ ಇತ್ತು, ಬಂದಿದ್ರಲ್ಲ. ಬಂದುಬಿಟ್ಟು ಹೇಳಿದ್ರು, ಸರ್ ಕಂಡಕ್ಟರ್ ಯಾವುದೇ ತಪ್ಪಿಲ್ಲ, ಆ ಪ್ರಯಾಣಿಕ ಏನದಪ್ಪ ಅಂದ್ರೆ ಜೈರಾಬಾದ್ ಇಳಬೇಕಾಗಿತ್ತು. ನಿಮ್ಮ ಇನ್ಸ್ಪೆಕ್ಟರ್ಗಳು ಏನೋ ಅವನಿಗೆ ಹಿಂದಿ ಮಾತು ಸರಿಯಾಗೂ ಬರಲ್ಲ, ಅವ್ರು ಬಿಹಾರಿ ಭಾಷೆಯಲ್ಲಿ ಆಡ್ತಾ ಇದ್ದಾರೆ. ಹೀಗಾಗಿ ಅವರು 80 ರೂಪಾಯಿ ಬರೆತ್ತಲ್ಲಿ ನಿಮ್ಮ ಕಂಡಕ್ಟರ್ಗೆ 130 ರೂಪಾಯಿ ಕೇಸ್ ಬರೆದಿದ್ದಾರೆ. ಅವ್ರದ್ದು ಯಾವುದೂ ತಪ್ಪಿಲ್ಲ ಕಂಡಕ್ಟರ್ದು. 80 ರೂಪಾಯಿ ಕೇಸ್ ಬರ್ಲಿಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಆದ್ರೂ ಅವ್ರಿಗೆ ಏನಂದ್ರೆ ಒಂದು ಎಕ್ಸ್ಟ್ರಾ 50 ರೂಪಾಯಿ ಬರ್ದು ನಿಮ್ಮ ಕಂಡಕ್ಟರ್ ಜೊತೆ ಏನಂದ್ರೆ ಅವ್ರ ಜೀವನ ಜೊತೆ ಚೆಲ್ಲಾಟ ಆಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಮುಂದೆ ನಮ್ದು ಏನು ನಡೆಯಪ್ಪ ಅಂತಂದರೆ, ನಮ್ಮದು ಡಿವಿಷನಲ್ ಕಂಟ್ರೋಲರ್ ಈಗಾಗಲೇ ಸೆಕ್ಯೂರಿಟಿ ಇನ್ವೆಸ್ಟಿಗೇಷನ್ ಮಾಡಿಸಿದ್ದಾರೆ. ಆ ಇನ್ವೆಸ್ಟಿಗೇಷನಲ್ಲಿ ಏನಪ್ಪ ಅಂದರೆ, ನೀವು ಮೆಮೊಗಳು ಸಿಗ್ನೇಚರ್ ಮಾಡಿದ್ರಿ, ಈಗ ನೀವು ತಪ್ಪಿಸ್ತಿದ್ರಿ, ಆಮೇಲೆ ಆ ಪ್ರಯಾಣಿಕರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಪ್ಕೊಂಡಿವಿ ಸರ್, ನಾವು ಒಪ್ಕೋತೀವಿ. ಯಾಕಂದರೆ ನಾವು ಪ್ರಯಾಣಿಕರನ್ನು ಮಾತು ಕೇಳ್ತೀವಿ, ಅಧಿಕಾರಿನೂ ಮಾತು ಕೇಳ್ತೀವಿ, ನಾವು ವರ್ಕರ್ ಅಲ್ಲ. ಈಗ ಪ್ರಯಾಣಕ್ಕೆ ಸ್ವತಃ ಬಂದು ನನಗೆ ಗೊತ್ತಾಗಿಲ್ಲ ಆ ಭಾಷೆಯಲ್ಲಿ, ನಾನೇ ಹೇಳ್ತಾ ಇದ್ದೀನಿ. ನಾನು ಜೈರಾಬಾದ್ ಮಹೀಂದ್ರಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಈಗ ನನಗೆ ಹೇಳೋಕ್ಕಾಗಿಲ್ಲ, ನಾನು ಜೈರಾಬಾದ್ಗೆ ಇರಬೇಕಾಗಿತ್ತು. ನಿಮ್ಮದು ಏನು ಇನ್ಸ್ಪೆಕ್ಟರ್ ಗಾಡಿ ಅಂತ ತನಿಖಾ ಅಧಿಕಾರಿ ಇದ್ದಾರೆ, ಅವ್ರು ನನಗೆ ಮಿಸ್ಗೈಡ್ ಮಾಡಿ ಸಿಗ್ನೇಚರ್ ತೊಗೊಂಡಿದ್ದಾರೆ ಅಂತ ಅವರೇ ಸ್ವತಃ ಹೇಳಿದ್ದಾರೆ. ಅದು ಆದ್ರೂ ಸಹ ಆಯಿತು ಸೆಕ್ಯೂರಿಟಿ ವಿಷಯದಲ್ಲಿ ಅದೇ ಅವ್ರದ್ದೇ ಪಾಸಿಟಿವ್ ಬಂದಂದರೆ ಇದು ಯಾವುದೋ ನಮ್ಮ ದುರ್ದೈವ ಅನಿಸ್ತದೆ. 3 ತಿಂಗಳು ಅಂದರೆ ಸರ್, ಅವ್ರು ಸೆಕ್ಯೂರಿಟಿ ತನಿಖೆ ಮಾಡಿದಾರಲ್ಲ, ಆ ತನಿಖೆ ಅಧಿಕಾರಿಗಳು ಸರಿಯಾಗಿ ಟೈಮಿಗೆ ಬರಲ್ಲ. ನಾವು ಇಲ್ಲೇ ಲೋಕಲ್ ಇರ್ತೀವಿ, ಫೋನ್ ಮಾಡಿದ್ರೆ ಹೋಗ್ಬಿಡ್ತೀವಿ. ಈಗ ಅವ್ರಿಗೆ ನ್ಯಾಯ ಸಿಗಬೇಕು. ಏನಪ್ಪ ಅಂದರೆ ಅಮಾನತು ವಾಪಸ್ ತೊಗೋಬೇಕು. ಇಲ್ಲಾಂದರೆ ನಾವು MD ಹತ್ರ ಹೋಗ್ತೀವಿ, ಸರ್ಕಾರ ಹತ್ರ ಹೋಗ್ತೀವಿ. ಸರ್ಕಾರದ ಮುಖ್ಯಮಂತ್ರಿಯವರಿಗೆ, ಸಾರಿಗೆ ಸಚಿವರಿಗೆ, ರಾಜ್ಯಪಾಲರಿಗೆ ಮತ್ತು ನ್ಯಾಯಾಲಯಕ್ಕೆ ಹೋಗಿ ಅವ್ರ ಮೇಲೆ FIR ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ಯಾಕಂದರೆ ಅವ್ರ ಮೇಲೆ ಅನ್ಯಾಯ ಆಗಿದೆ.
ಇದು ಒಂದು ವಕೀಲರ ಹತ್ರ ನಾವು ಕಾನೂನು ಸಮರ ಜರುಗಿಸ್ತೀವಿ. ಯಾಕಂದರೆ 50 ರೂಪಾಯಿ ಜಾಸ್ತಿ ಬರೋದ್ರಿಂದ ಕಾನೂನು ಕ್ರಮ ತೊಗೊಳಕ್ಕೆ ವಕೀಲರ ಹತ್ರ ಸಲಹೆ ತೊಗೊಂಡು ಯಾವ ತನಿಖಾಧಿಕಾರಿ ಏನು ಸುಳ್ಳು ಪ್ರಕರಣ ದಾಖಲಿಸಿದ್ರೆ ಅವ್ರ ಮ್ಯಾಗ ನಾವು FIR ಮಾಡಿಸಿ ಈ ವರ್ಕರ್ಗೆ ನಾನು ನ್ಯಾಯ ಕೊಡಿಸ್ತೀವಿ ಅಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಗಣಪತಿ ಸಕ್ರಪ್ಪನವರು ಭಾರತೀಯ ಸಂಘ ಜಿಲ್ಲಾ ಕಾರ್ಯದರ್ಶಿ.